ನಮಸ್ಕಾರ. 12ನೇ ಶತಮಾನದಲ್ಲಿ ವಚನ ಸಾಹಿತಿಯಾಗಿರ್ತಕ್ಕಂತಹ ಶಿವಶರಣೆ ಅಕ್ಕಮ್ಮನವರ ಕೃತಿಯ ಒಂದು ವಚನಗಳ ಕೃತಿ ನಾಳೆ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ನಮ್ಮ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಶಿವಶರಣೆಯ ವಚನಗಳನ್ನು ಅಧ್ಯಯನ ಮಾಡಿ ರಚನೆ ಮಾಡಿರ್ತಕ್ಕಂಥ ಕೃತಿಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ನಾಳೆ ಬಿಡುಗಡೆ ಆಗ್ತಾ ಇದೆ. ಅದು ನಮ್ಮ ಯುವ ಸಾಹಿತಿಗಳಾದಂಥ ಭೀಮರಾಯ ಮುಂಡ್ರಿಗಿ ಅವರು ಈ ಒಂದು ವಚನಗಳನ್ನು ಸಂಗ್ರಹ ಮಾಡಿ ಇವರ ವಚನಗಳನ್ನು ಸರ್ಕಾರ ಆಯ್ಕೆ ಮಾಡಿದೆ. ಅಂಥ ಒಂದು ಮಹತ್ವವಾದ ಕೃತಿ ನಾಳೆ ಬಿಡುಗಡೆ ಆಗ್ತಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲೋಕಾರ್ಪಣೆಗೊಳ್ಳುವಂತಹ ಕೃತಿ ಏನಿದೆ ನಾವೆಲ್ಲರೂ ಕೂಡ ಪಡೆಯೋಣ ಮತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಶಿವಶರಣೆ ಅಕ್ಕಮ್ಮರ ವಚನಗಳನ್ನು ನಾವೆಲ್ಲ ಓದ್ಕೊಳ್ಳೋಣ, ಅವರ ಇತಿಹಾಸಗಳನ್ನು ತಿಳ್ಕೊಳ್ಳೋಣ. ನಾಳೆ ಸರ್ಕಾರದ ವತಿಯಿಂದ ಬಿಡುಗಡೆ ಆಗುವಂಥ ಈ ಪುಸ್ತಕ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು, ಸಂಘಟನೆಯ ಪದಾಧಿಕಾರಿಗಳು, ಬೆಂಗಳೂರು ನಗರದ JC ರೋಡಿನಲ್ಲಿ ಬರುವಂತಹ ಕನ್ನಡ ಭವನ ನಯನ ರಂಗಮಂದಿರದಲ್ಲಿ ಬೆಳಿಗ್ಗೆ 10:30ಕ್ಕೆ ನಾವು ನೀವು ಎಲ್ಲ ಒಟ್ಟಿಗೆ ಸೇರಿ ಯುವ ಸಾಹಿತಿಗಳಾದಂಥ ಭೀಮರಾಯ ಮುಂಡ್ರಿಗಿ ಅವರಿಗೆ ನಾವೆಲ್ಲ ಗೌರವ ಸಲ್ಲಿಸೋಣ ಮತ್ತು ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸೋಣ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೈದಪ್ಪ ಗುತ್ತಿದಾರ್ ಆದ ನಾನು PSRDP ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾವು ನೀವೆಲ್ಲ ಪಾಲ್ಗೊಳ್ಳೋಣ.